ರಿಯಲ್ ಎಸ್ಟೇಟ್ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ಗೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಖ್ಯಾತ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಮಾಡಿಕೊಂಡಿದ್ರು ಅಂಡ್ ಆ ಒಂದು ಆತ್ಮಹತ್ಯೆ ಕೇಸ್ನ ಒಂದು ರಹಸ್ಯವಾಗಿ ಉಳಿದುಕೊಂಡಿದೆ. ಒಂದು ಫೋನ್ ಕಾಲ್ ಅವರ ಮೂಡನ್ನ ಬದಲಿಸಿತ್ತು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ SITಗೆ ರಾಯ್ ಅವರಿಗೆ ಬಂದಿದ್ದಂಥ ಅದೊಂದು ಕಲೆ ಈಗ ತಲೆಗೆ ಹುಳ ಬಿಟ್ಟಂತೆ ಆಗ್ತಾ ಇದೆ. ಕಾಲ್ ಕಟ್ಟಾದ ನಂತರ ಮಾತಾಡೋಕ್ಕೂ ಕೂಡ ಕಷ್ಟಪಡ್ತಾ ಇದ್ರಂತೆ. ನಂತರ ಕೆಲ ಹೊತ್ತಲ್ಲಿ ಕಚೇರಿಗೆ ಬಂದು ಅವರು ಶೂಟ್ ಮಾಡಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸೊ ಅವರ ಮೂಡನ್ನು, ಅವರ ಮೈಂಡ್ ಸೆಟ್ಟನ್ನು ಆ ಒಂದು ಕರೆ ಚೇಂಜ್ ಮಾಡ್ತಾ, ಆ ಒಂದು ಫೋನ್ ಕಾಲ್ ಚೇಂಜ್ ಮಾಡ್ತಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವಿಸುವಂತೆ ಮಾಡ್ತಾ ಇದೆ. SIT ಅಧಿಕಾರಿಗಳಿಗೂ ಕೂಡ ಈಗ ತಲೆಗೆ ಬಂದಿರೋದೇನು ಅಂತಂದರೆ, ಆ ಫೋನ್ ಕರೆಯಲ್ಲಿ ನಡೆದಂಥ ಸಂಭಾಷಣೆ ಏನು, ಆ ಸಂಭಾಷಣೆಯಿಂದ ಅಷ್ಟೊಂದು ಖಿನ್ನತೆಗೆ ಒಳಗಾಗ್ಬಿಟ್ರ ಸಿಜೆ ರಾಯ್. ಮಾತಾಡೋಕ್ಕೂ ಕೂಡ ಕಷ್ಟಪಡೋ ರೀತಿಯಲ್ಲಿ ಆ ಫೋನ್ ಕಾಲ್ನಲ್ಲಿ ಸಂಭಾಷಣೆ ಆಯ್ತಾ? ಹಾಗಿದ್ರೆ ಆ ಸಂಭಾಷಣೆ ಏನಾಗಿತ್ತು, ಯಾರ ಜೊತೆಗಾಗಿತ್ತು? ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ಲೈವ್ನಲ್ಲಿ ಫೋನ್ ಮುಖಾಂತರ ಜಾಯಿನ್ ಆಗ್ತಾ ಇದ್ದಾರೆ. ಸಂದೇಶ್, ಈಗ ಫೋನ್ ಆ ಒಂದು ಕರೆ ರಾಯ್ ಅವರ ಇಡೀ ಮನೋಸ್ಥೈರ್ಯವನ್ನೇ ಕುಸಿತಗೊಳ್ಳುವಂತೆ ಮಾಡ್ತಾ, ಅವರ ಆತ್ಮಸ್ಥೈರ್ಯ ಕುಗ್ಗಿಸುವಂತೆ ಮಾಡಿಬಿಡ್ತಾ ಅಂತ ಈಗ SIT ಅಧಿಕಾರಿಗಳು ಆ ಫೋನ್ ಕರೆ ಯಾರದ್ದು, ಕೊನೆಯದಾಗಿ ಆ ಒಂದು ಸಂಭಾಷಣೆ ಏನಾಯಿತು, ಮಾತನಾಡಿದಂಥವ್ರು ಯಾರು, ಇದರ ಕುರಿತಾಗಿ ಡೀಟೇಲ್ಸ್ ಏನಾದರೂ ಪಡ್ಕೊಂಡಿದ್ದಾರಾ? ಏನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಸಂದೇಶ್? ರಾಹುಲ್, ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ಅದೇ ಒಂದು ಅನುಮಾನದ ಆಧಾರದ ಮೇಲೆ ಯಾರು ಕರೆ ಮಾಡಿದ್ದು, ಯಾವ ಕಾರಣಕ್ಕಾಗಿ ಕರೆ ಮಾಡಿದ್ರು, ಜೊತೆಗೆ ಆ ಕರೆಯಲ್ಲಿ ಯಾವ ವಿಚಾರವನ್ನ ಮಾತನಾಡಿದ್ರು, ಇದು ಬಹುಮುಖ್ಯವಾದ ವಿಚಾರ ಆಗಿರೋದ್ರಿಂದ ಹಾಗಾಗಿ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈಗ ಸದ್ಯ ಅದರ ಒಂದು ತನಿಖೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ನಿರತರಾಗಿದ್ರೆ, ಮತ್ತೊಂದು ಕಡೆ ಅವತ್ತು ಮಧ್ಯಾಹ್ನ ಅಂದ್ರೆ 3 ಗಂಟೆ ಸುಮಾರಿಗೆ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ಅವರ ಕೇಂದ್ರ ಕಚೇರಿಗೆ ಬರ್ತಾರೆ. ಅಂದ್ರೆ IT ದಾಳಿಯಾಗಿತ್ತು ಅನ್ನೋ ಕಾರಣಕ್ಕಾಗಿ ಆ ಒಂದು ಕಚೇರಿಗೆ ಬಂದು ಅಲ್ಲಿ ವಿಚಾರಣೆಯನ್ನ ಎದುರಿಸಬೇಕು ಅನ್ನೋ ಕಾರಣಕ್ಕೆ ಬರ್ತಾ ಇರ್ತಾರೆ. ಬರುವಂತ ಸಂದರ್ಭದಲ್ಲಿ ಸರಿಯಾಗಿ 2:45ಕ್ಕೆ ಕಾರ್ನಲ್ಲಿ ಬರ್ತಿದ್ದಂತ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಮ್ಯಾನೇಜರ್ ಜೋಸೆಫ್ ಅವರು ಕೂಡ ಇರ್ತಾರೆ. ಮ್ಯಾನೇಜರ್ ಜೋಸೆಫ್ ಅವರು ಜೊತೆಲಿ ಇದ್ದಂತ ಸಂದರ್ಭದಲ್ಲಿ 2:45ಕ್ಕೆ ಸರಿಯಾಗಿ ಒಂದು ಕರೆ ಬರುತ್ತೆ. ಅಂದ್ರೆ ಅಲ್ಲಿವರೆಗೂ ಕೂಡ ತುಂಬಾ ನಾರ್ಮಲ್ ಮೂಡ್ ನಲ್ಲೇ ಇರ್ತಾರೆ. ಅಂದ್ರೆ ಸಹಜವಾಗಿ ಮ್ಯಾನೇಜರ್ ಹತ್ರ ಕೂಡ ಮಾತನಾಡ್ತಾ ಇರ್ತಾರೆ. ಆದ್ರೆ ಆ ಕರೆ 2:45ಕ್ಕೆ ಬಂದ ನಂತರ ಅವರ ಜೊತೆ ಮಾತನಾಡಿ ಫೋನ್ ಇಟ್ಟ ಬಳಿಕ ಕಂಪ್ಲೀಟ್ ಆಗಿ ಕಣ್ಣೀರನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಕಂಪ್ಲೀಟ್ ಮಂಕ್ ಆಗ್ಬಿಡ್ತಾರೆ. ಅದಾದ ಬಳಿಕ ಜೋಸೆಫ್ ಅವರು ಕೂಡ ಅದನ್ನ ಡೈವರ್ಟ್ ಮಾಡೋದು, ಯಾಕಂದ್ರೆ ಇನ್ನೊಬ್ಬ ವ್ಯಕ್ತಿ ಇದ್ದಿದ್ರಿಂದ ಅದು ಹೊರಗಡೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಡೈವರ್ಟ್ ಮಾಡುವಂತ ಕೆಲಸವನ್ನ ಮ್ಯಾನೇಜರ್ ಜೋಸೆಫ್ ಅವರು ಕೂಡ ಮಾಡ್ತಾರೆ. ಅಂದ್ರೆ ಅವರನ್ನ ಆ ಒಂದು ಮೂಡ್ ನಿಂದ ಬೇರೆ ಕಡೆ ತರೋದಕ್ಕೆ ಡೈವರ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅದಾದ ನಂತರ ಯಾವಾಗ ಕಚೇರಿ ತಲುಪ್ತಾರೋ, ಕಚೇರಿ ತಲುಪಿದ ನಂತರ ಶೂಟ್ ಔಟ್ ಅನ್ನ ಮಾಡ್ಕೊಂಡು ಅಥವಾ ಗುಂಡನ್ನ ಹಾರಿಸ್ಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಈ ಒಂದು ಸಿನಾರಿಯೋ ಏನ್ ತೋರಿಸುತ್ತೆ ಅಂದ್ರೆ, ಇಲ್ಲಿ ಮ್ಯಾನೇಜರ್ ಜೋಸೆಫ್ ಅವರ ಒಂದು ವಿಚಾರಣೆ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳು ಕೂಡ ಹೊರಗೆ ಬಂದಿರುವಂತದ್ದು. ಹಾಗಾಗಿ ಅವತ್ತು 2:45ಕ್ಕೆ ಯಾವ ಕರೆ ಬಂತು ಅಂದ್ರೆ, ನಾರ್ಮಲ್ ಕರೆ ಮಾಡಿದ್ರ, ವಾಟ್ಸಪ್ ಕರೆ ಮಾಡಿದ್ರ, ಅಥವಾ ಇಂಟರ್ನೆಟ್ ಕಾಲ್ ಏನಾದ್ರು ಬಂದಿತ್ತಾ, ಇದೆಲ್ಲದರ ಆಧಾರದ ಮೇಲೆ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಕಾಲ್ ಮಾಡಿದವರು ಯಾರು, ಜೊತೆಗೆ ಯಾವ ಕಾರಣಕ್ಕಾಗಿ ಕರೆ ಮಾಡಿದ್ರು, ಜೊತೆಗೆ ಏನ್ ವಿಚಾರವನ್ನ ಮಾತನಾಡಿದ್ರು, ಇದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಆ ಕರೆ ಬಂದ ನಂತರವೇ ಮಂಕ್ ಆಗಿದ್ರು, ಜೊತೆಗೆ ಕಣ್ಣಲ್ಲಿ ನೀರು ಕೂಡ ಹಾಕಿದ್ರು ಅಂತ ಹೇಳಿರೋದ್ರಿಂದ ಈಗ ಸದ್ಯ ಅದರ ವಿಚಾರಣೆಯನ್ನ ಅಥವಾ ಅದರ ತನಿಖೆಯನ್ನ ಮಾಡ್ಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ SIT ಅಧಿಕಾರಿಗಳು ಕೂಡ ಆ ಒಂದು ಕರೆಯ ಹಿಂದೆ ಬಿದ್ದು ಅದಕ್ಕೆ ಉತ್ತರ ಕಂಡುಹಿಡಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾಹುಲ್. ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೊ ಅವರ ಫೋನ್ಗೆ ಬಂದಂಥ ಕಡೆಯ ಕಾಲ್ ಯಾರಿಂದ ಬಂತು, ಅಥವಾ ಆ ಒಂದು ಕರೆಯಲ್ಲಿ ಯಾವ ರೀತಿಯಾದಂಥ ಸಂಭಾಷಣೆ ಆಯಿತು, ಇದೆಲ್ಲವೂ ಕೂಡ ಗೊಂದಲದ ಗೂಡಾಗಿ ಪರಿಣಮಿಸಿದೆ. SIT ಅಧಿಕಾರಿಗಳು ತನಿಖೆಯ ಮುಖಾಂತರ ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.